ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ 20 ಲಕ್ಷ ವೆಚ್ಚದ ಪ್ರೇಕ್ಷಕರ ಗ್ಯಾಲರಿಯನ್ನ ಶಾಸಕರಾದ ಡಾಕ್ಟರ್ ಮಂತರಗೌಡರು ಉದ್ಘಾಟಿಸಿದರು. ಕುಶಾಲನಗರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಹಾಗೂ ಹಳೆಕೋಟೆ ಹೋಗುವ ರಸ್ತೆಗೆ 3 ಕೋಟಿ ರು ವೆಚ್ಚದ ಕಾಮಗಾರಿಗೆ ಶಾಸಕ ಮಂತರಗೌಡರು ಚಾಲನೆ ನೀಡಿದರು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಹಾಗೂ ಹಳಕೋಟೆ ಹೋಗುವ ರಸ್ತೆಗೆ 3 ಕೋಟಿ ವೆಚ್ಚದ ಕಾಮಗಾರಿಗೆ ಶಾಸಕ ಮಂತರಗೌಡ ಚಾಲನೆ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಗ್ರಾಮದಲ್ಲಿ ಶಾಸಕ ಡಾಕ್ಟರ್ ಮಂತರಗೌಡ ಅವರಿಗೆ ಸ್ಥಳೀಯರು ಅದ್ದೂರಿ ಸ್ವಾಗತ ಕೋರಿದರು. ಇದೇ ಸಂದರ್ಭದಲ್ಲಿ ಸುಮಾರು 3 ಕೋಟಿ ರು ವೆಚ್ಚದಲ್ಲಿ ನಡೆಯಲಿರುವ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರು ಚಾಲನೆ ನೀಡಿದರು. ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರಾದ ಡಾಕ್ಟರ್ ಮಂತರಗೌಡರು, ಕಾಮಗಾರಿಯಲ್ಲಿ ಯಾವುದೇ ರಾಜಿ ಇಲ್ಲದೆ ಗುಣಮಟ್ಟದ ಕೆಲಸ ಮಾಡಬೇಕು ಎಂದು ಗುತ್ತಿಗೆದಾರರಿಗೆ ಖಡಕ್ ಸೂಚನೆ ನೀಡಿದರು. ಜೊತೆಗೆ ರಸ್ತೆ ಕಾಮಗಾರಿ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಸಹ ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ವಿಪಿ ಶಶಿಧರ್, ಕೆಪಿ ಚಂದ್ರಕಲಾ ಸೇರಿದಂತೆ ಹಲವು ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯ ನಿವಾಸಿಗಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ 20 ಲಕ್ಷ ವೆಚ್ಚದ ಪ್ರೇಕ್ಷಕರ ಗ್ಯಾಲರಿ ಹಾಗೂ ಬನಶಂಕರಿ ಅಮ್ಮನವರ ಬಯಲು ರಂಗಮಂದಿರ ಉದ್ಘಾಟನೆಯನ್ನು ಶಾಸಕ ಮಂತರಗೌಡರವರು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಶಾಸಕರ ಅನುದಾನದಿಂದ 20 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ಪ್ರೇಕ್ಷಕರ ಗ್ಯಾಲರಿ ಮತ್ತು 5 ಲಕ್ಷ ರು ವೆಚ್ಚದಲ್ಲಿ ಬನಶಂಕರಿ ಅಮ್ಮನವರ ಬಯಲು ರಂಗಮಂದಿರವನ್ನ ಶಾಸಕರಾದ ಡಾಕ್ಟರ್ ಮಂತರಗೌಡರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಈ ವ್ಯಾಪ್ತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರಸ್ತೆಗಳ ಅಭಿವೃದ್ಧಿಯಾಗುವುದು ಎಂದು ತಿಳಿಸಿದರು. ಇನ್ನು ಉಳಿಕೆಯಾಗಿರುವ ಪ್ರೇಕ್ಷಕರ ಗ್ಯಾಲರಿಯನ್ನ 15 ಲಕ್ಷ ರುಗಳ ವೆಚ್ಚದಲ್ಲಿ ಮುಂದಿನ ದಿನಗಳಲ್ಲಿ ವಿಸ್ತರಿಸಿಕೊಡುವುದಾಗಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡರು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕುಶಾಲನಗರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಮಾತನಾಡಿ, ಹೆಬ್ಬಾಲೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವ ರಸ್ತೆಗಳ ಕಾಮಗಾರಿಗಳ ಮಾಹಿತಿಯನ್ನ ಸಾರ್ವಜನಿಕರಿಗೆ ತಿಳಿಸಿ ಶಾಲೆಯ ಸುಪರ್ದಿಗೆ 2 ಕಟ್ಟಡಗಳನ್ನು ಹಸ್ತಾಂತರಿಸಿದ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ವಹಿಸಿದ್ದರು. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಗರ ಒಳಚರಂಡಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಚಂದ್ರಕಲಾ, ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅರುಣಕುಮಾರಿ, ಪಕ್ಷದ ಹಿರಿಯರಾದ ನಟೇಶ್ ಗೌಡ, ಹಳೆಕೋಟೆ ದಿನೇಶ್, ರಮೇಶ್, ಮಂಜುನಾಥ್, ತೊರೆನೂರಿನ ಕೃಷ್ಣೇಗೌಡ, ರವೀಂದ್ರ, ಶಾಲಾ ಮುಖ್ಯೋಪಾಧ್ಯಾಯರಾದ ಎಚ್ ಎಂ ವೆಂಕಟೇಶ್, ಹಾಲಿನ ಡೈರಿ ಅಧ್ಯಕ್ಷರಾದ ನಾರಾಯಣ್ ಉಪಸ್ಥಿತರಿದ್ದರು. ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿ ವಂಜಮ್ಮ ಪ್ರಾರ್ಥನೆ ಮಾಡಿದರೆ, ಪ್ರೌಢಶಾಲೆಯ ಕನ್ನಡ ಉಪನ್ಯಾಸಕ ವೆಂಕಟನಾಯಕ್, ಶಾಲಾ ಮುಖ್ಯ ಶಿಕ್ಷಕಿ ರಮ್ಯಾ ನಿರೂಪಣೆ ಮಾಡಿದರು. ಉದ್ಯಮಿಗಳಾದ ಶುಂಠಿ ಎಚ್.ಎಸ್. ರಾಜಶೇಖರ್ ವಂದನೆ ಅರ್ಪಣೆ ಮಾಡಿದರು. ರಾಷ್ಟ್ರದಲ್ಲಿ ಚುನಾವಣೆ ಓಡಾಡಂತ ಸಮಯ, MLC ಎಲೆಕ್ಷನ್ ನಂತರ ಅಲ್ಕೋಟೆಗೆ 2-3 ಸಲ ಹೋಗಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಬೇಜಾರಾಗಿತ್ತು. ದಿನೇಶನ ಮನೆಗೆ 1-2 ಸಲ ಹೋಗಿದ್ದು, ಆಮೇಲೆ ಮೇಲ್ಗಡೆ ಮನೆಗೆ ಹೋಗಂತ ಸಂದರ್ಭದಲ್ಲಿ ರಸ್ತೆ ಪರಿಸ್ಥಿತಿ ಸರಿ ಇರಲಿಲ್ಲ. ಆ ವಿಚಾರದಲ್ಲಿ ಯಾವ ರಸ್ತೆ ಬರ್ತದೆ ಅಂತ ನಾವು ಸ್ವಲ್ಪ ನಮಗೂ ಹೊಸದಲ್ವ ಆದ ಸಂದರ್ಭದಲ್ಲಿ PW ರಸ್ತೆನೋ ಜಿಲ್ಲಾ ಪಂಚಾಯತ್ ರಸ್ತೆನೋ ಗೊತ್ತಿರಲಿಲ್ಲ. ಪ್ರಗತಿ ಪಥ ಅಂತ ನಮ್ಮ ಸರ್ಕಾರದ ಹೊಸ ಯೋಜನೆ ಬಂದಂತ ಸಂದರ್ಭದಲ್ಲಿ ನಾನು ತಲೆಯಲ್ಲಿ ಫಸ್ಟ್ ಈ ರಸ್ತೆನ ಸೇರಿಸ್ಬಿಡೋಣ ಅಂತ, ಹೆಬ್ಬಾಲೆ ಟು ಹಳೆಕೋಟೆ ಕಂಪ್ಲೀಟ್ ಮಾಡಿಸ್ಬೋಣ ಅಂತ ನಾನು ಪ್ಲಾನ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತ್ ಎಂಜಿನಿಯರ್ ಅಲ್ಲಿ ಹೋಗಿ ಎಸ್ಟಿಮೇಟ್ ಮಾಡ್ಕೊಂಡು ಬನ್ನಿ ಅಂತಂದ್ರೆ, ಸರ್ ಇದರಲ್ಲಿ ನಮ್ಮ ರಸ್ತೆನಿಲ್ಲ ಸರ್, ಯಾವ ರಸ್ತೆ ಇದು ಅಂತ ಕೇಳಿದ್ರು. ಆಮೇಲೆ PW ರಸ್ತೆ ಅಂತಂದ್ರು. ಅವತ್ತಿನ ಸಂದರ್ಭದಲ್ಲಿ ಅದು ಅದೃಷ್ಟ, ಅಲ್ಕೋಟೆ ಅಂದ್ರೆ ಇಲ್ಲ ಹೆಬ್ಬಾಲೆ 2 ಸೇರಿ ಅದೃಷ್ಟ ಏನು ಅಂತಂದ್ರೆ, ಅವತ್ತು ಘಾಟ್ ಇತ್ತು, ಕರೆಕ್ಟ್ ಟೈಮ್ಗೂ ಈ ರಸ್ತೆ ಭೇಟಿ ಬಂದಿತ್ತು. ಮಾತ್ರ ನಾನು ನಿಮ್ ಮುಂದೆ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ 3 ವರ್ಷ ತಡವಾಗಾಯ್ತು, ಇದು ಅವಾಗಲೇ ಆಗ್ಬೇಕಾಗಿತ್ತು. ತಡವಾಗಕ್ಕೆ ನಾನು ಸ್ವಲ್ಪ ಸಂಪೂರ್ಣವಾಗಿ ನಿಮ್ಗೆ ಸಮಯ ಕೇಳ್ತೀನಿ. ಮಾತ್ರ ತಡ ಆಗಿರೋದು 3 ಕೋಟಿ ವೆಚ್ಚ ರೂಪಾಯಿದಲ್ಲಿ
ನಾವಿವತ್ತು ನಿಮಗೆ ಒಂದು ಅದ್ಭುತವಾಗಿ ರಸ್ತೆ ಆಲ್ಕೋಟೆಗೆ ತಲುಪಿಸಲಿಕ್ಕೆ ನಾವು ಜವಾಬ್ದಾರಿ ತಗೊಳ್ತಾ ಇದ್ದೀವಿ. ಏನು ಮುಖ್ಯಮಂತ್ರಿಯವರು ನಮಗೆ ವಿಶೇಷವಾಗಿ ಅನುದಾನ ಕೊಟ್ಟಂತ ಸಂದರ್ಭದಲ್ಲಿ PWD ಇಲಾಖೆಗೆ 15 ಲಕ್ಷ ರೂಪಾಯಿ 15 ಕೋಟಿ ರೂಪಾಯಿ ಕೊಟ್ಟಿದೆ. ಕರೆಕ್ಟ್ ಅಲ್ಲಪ್ಪ ಅಬ್ಬಾಸ್? 15 ಕೋಟಿ ರೂಪಾಯಿ ಕೊಟ್ಟಿದೆ. ಇಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 15 ಕೋಟಿ ರೂಪಾಯಿ ಬರೀ ಆಲ್ಕೋಟೆಗೆ 3 ಕೋಟಿ ಕೊಟ್ಟು ಅಂತಂದ್ರೆ ಅಷ್ಟೇ ನೀವು ಎಷ್ಟು ಪ್ರೀತಿ ತೋರಿಸ್ರೆ ಅಷ್ಟೇ ಪ್ರೀತಿ ನಾನು ತೋರಿಸ್ಬೇಕು ಅಂತ ಆಸೆ. ಬರದ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆ ಪ್ರೀತಿ ತೋರಿಸಲಿಕ್ಕೆ ನಾನು ಜವಾಬ್ದಾರಿ ತಗೊಂಡ್ರಿ. ಏನ್ ಇವತ್ತು ಕಾಮಗಾರಿ ಏನು ಪೂಜೆ ಮಾಡಿದ್ದೀವಿ, ಆಲ್ಕೋಟೆ ರಸ್ತೆ 500 ಮೀಟರ್ ಅಗಲ 1790 ಮೀಟರ್ ಉದ್ದ. ಮಾತ್ರ ನಾನು ನಿಮಗೆ ಮನವಿ ಏನ್ ಮಾಡ್ತೀವಿ ಅಂತಂದ್ರೆ ಅದೆಲ್ಲ ರೈತ ಬಾಂಧವರೇ ಇರೋದು, ಕಷ್ಟಪಟ್ಟು ಜಮೀನು ಬೆಳ್ಕೊಂಡೇ ಇರೋದು. ಆ ವಿಚಾರದಲ್ಲಿ ನಮಗೆ ಅಗ್ರ ಜಾಸ್ತಿ ಬಿಟ್ಕೊಂಡ್ರೆ ನಾನು ವರ್ಷಕ್ಕೆ 2-3 ಹಬ್ಬ ಗಿಬ್ಬಕ್ಕೆ ಗುಡ್ಡು ಗಿಡಕ್ಕೆ ಬರ್ತೀವಿ. ದಿನನಿತ್ಯ ಓಡಾಡೋಂಥವ್ರು ನೀವೇ. ತಾವು ಅಗ್ಲೀಕರಣ ಮಾಡ್ಕೊಟ್ರೆ 2 ಗಾಡಿ ಕೂಡ ಆದಷ್ಟು ಸಲೀಸಾಗಿ ಪಾಸ್ ಆಗಲಿಕ್ಕೆ ಅವಕಾಶ ತಾವು ಮಾಡಿಸ್ಕೊಡ್ಬೇಕು ಅಂತ ತಮಗೆ ಹೇಳ್ತಾ, ಏನು 3 ಕೋಟಿ ಕಾಮಗಾರಿ ಕೆಲವು ಸ್ನೇಹಿತರು ಹೇಳಿದ್ರು, ಎಲ್ಲಿ ಸರ್ ಕರೆಕ್ಟಾಗಿ ಕೆಲಸ ನಿಂತ್ಕೊಂಡು ಮಾಡ್ಬೇಕು. ಅಲ್ಲಿ ಸತ್ತಣ್ಣ ಅವರೇ ಹೇಳಿದ್ರು, ಸಿಗಣ ಸದಾಬಾಯಿ ನೀವು ಹೇಳಿದ್ ಕರೆಕ್ಟು. ಅಭಿವೃದ್ಧಿ ಮಾಡುವಂತ ಸಂದರ್ಭದಲ್ಲಿ ಗುಣಮಟ್ಟ ಅಭಿವೃದ್ಧಿ ಆಗಬೇಕು, ಕಳಪೆ ಕಾಮಗಾರಿ ಆಗಕ್ಕೆ ಅವಕಾಶ ಕೊಡಬೇಕು. ಕಳಪೆ ಏನಾದ್ರೂ ಬದಂತ ಪರಿಸ್ಥಿತಿ ನಮಗೂ ನಿಮಗೆ ತಿಳಿದಂತ ಸಂದರ್ಭದಲ್ಲಿ ಏನಾದ್ರು ಇದ್ರೆ ದಯವಿಟ್ಟು ಹೇಳಿ, ಆ ಸೆಕೆಂಡ್ ಅಲ್ಲೇ ಆ ಕಾಮಗಾರಿನ ಸ್ಟಾಪ್ ಮಾಡೋಕೆ ನಾವು ಹೆಬ್ಬಾಲೆಗೆ ಒಂದು ಕಾಯಕಲ್ಪ ಕೊಡಬೇಕು. ಅಲ್ಲಿ ಆ ರಸ್ತೆ ನಿರ್ಮಾಣ ಆಗಬೇಕು. ಅಷ್ಟು ದೂರದ ಪ್ರದೇಶ ಏನಿದೆ ಹೆಬ್ಬಾಲೆಯನ್ನ ಹೃದಯ ಭಾಗದಿಂದ ಪ್ರವೇಶಗೊಳಿಸುವಂತಹ ರಸ್ತೆಗೆ ಸಂಪೂರ್ಣವಾಗಿ ಅದನ್ನ ಸಾರ್ವಕಾಲಿಕವಾಗಿ ಉಪಯೋಗಿಸುವಂತ ರಸ್ತೆನಾಗಿ ಮಾರ್ಪಡಿಸಬೇಕು ಅಂತ ಹೇಳಿ PMGSನ ಹಿರಿಯ ಅಧಿಕಾರಿಗಳನ್ನ ಕರ್ಕೊಂಡು, ಉನ್ನತ ಇಂಜಿನಿಯರ್ಗಳನ್ನ ಕರ್ಕೊಂಡು ಸ್ಥಳಕ್ಕೆ ಬಂದರು. ಸ್ಥಳಕ್ಕೆ ಬಂದಾಗ ಆ ರಸ್ತೆ PMGS ಸೇರಿಸಬೇಕು ಅಂತ ಸೇರಿಸಾಯ್ತು. 500 ಕೋಟಿಗೆ ಸೇರಿಸಾಯ್ತು. ಇಲ್ಲಿ ಆರ್ಮಿ ಹೊಸಕೋಟೆ ಹೋಗಿ ದೊಡ್ಡಬಳ್ಳಾವರ ಸೇರುವಾಗೆ, ದೊಡ್ಡಬಳ್ಳಾವರದಿಂದ ನಮ್ಮ ಬೇರಪ್ಪನ ಗುಡಿ ಸೇರುವಾಗೆ ಆ ರಸ್ತೆ ಸೇರಿಸಬೇಕು ಅಂತ ಹೇಳಿ ಬಂದ್ರು. ಬಂದಾಗ PWD ರಸ್ತೆ ಅಂತ ಹೇಳಿ ಗೊತ್ತಾಯ್ತು, ನೋಟಿಫಿಕೇಶನ್ ಆಗಿದೆ PWDಗೆ PMGS ರಸ್ತೆನ ಸೇರಿಸಲಿಕ್ಕೆ ಅವಕಾಶ ಇಲ್ಲ ಕಾನೂನು ಅಡಿಯಲ್ಲಿ ಅಂತ. ಅಲ್ಲಿಂದ ಬರಿಗೆಯಿಂದ ನಿರ್ಗಮನ ನಮ್ದಾಯ್ತು, ಬೇಸರ ಆಯ್ತು, ಇಷ್ಟು ರಸ್ತೆಯನ್ನ ಬೇರೆ ಬೇರೆ ಹಂತದಲ್ಲಿ ತಗೊಳ್ಬೇಕು ಅಂತೇಳಿ. ಆದ್ರೆ ಪ್ರಾರಂಭಿಕ ಹೆಜ್ಜೆಯಾಗಿ MLA ಆಯ್ಕೆಯಾದ 1 ತಿಂಗಳಲ್ಲಿ 2 ತಿಂಗಳಲ್ಲಿ NDRF ನಲ್ಲಿ 10 ಲಕ್ಷ ರೂಪಾಯಿಗಳ ಪ್ರಪ್ರಥಮ ಕಾಮಗಾರಿನ ಅಳಗೋಟೆಗೆ ಕೊಟ್ವಿ ನಾವು. 10 ಲಕ್ಷ ರೂಪಾಯಿಗಳ ಕಾಂಕ್ರೀಟ್ ರಸ್ತೆ ಅಳಗೋಟೆಗೆ ಮೊದಲು ಬಂದ್ವಿ. ಪ್ರಥಮವಾಗಿ 2 ತಿಂಗಳಲ್ಲಿ NDRF ನಲ್ಲಿ 10 ಲಕ್ಷದ ಕಾಮಗಾರಿಯನ್ನ ನಾವು ಕಾಂಕ್ರೀಟ್ ರಸ್ತೆಯನ್ನು ಅಳಗೋಟೆಗೆ ಮಾಡಿದ್ವಿ. ನಂತರ ಮೊನ್ನೆ ತಮ್ಗೆ ಗೊತ್ತಿರುವ ಹಾಗೆ 6 ತಿಂಗಳ ಹಿಂದೆ SCP ಯಲ್ಲಿ 25 ಲಕ್ಷ ರೂಪಾಯಿಗಳ ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ಮಾಡಿದ್ವಿ. ಪುನಃ CMGS ನಲ್ಲಿ 5 ಲಕ್ಷದ ಕಾಮಗಾರಿಯನ್ನು ಮಾಡಿದ್ವಿ. ಪುನಃ ನಾವು ತೆಗೆದುಬಿಟ್ಟು 3054 ನಲ್ಲಿ 12 ಲಕ್ಷದ ಕಾಮಗಾರಿಯನ್ನು ಕೊಟ್ವಿ. ನಾವು 12 ಲಕ್ಷದ ಕಾಮಗಾರಿಯನ್ನು ಯಾಕೆ ಕೊಟ್ವಿ ಅಂತ ಹೇಳಿದ್ರೆ, ಈ 3 ಕೋಟಿ ಅನುದಾನದಲ್ಲಿ ಎಲ್ಲಿ ಕಡಿಮೆ ಆದ್ರೆ ಅಷ್ಟು ಹೆಚ್ಚಿನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ದಿನೇಶ್ ತಗೊಂಡೋಗಿ ಏನ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಳಗೋಟೆಗೆ ಹೋಗ್ತೀವಲ್ಲ, ಆ ಬಲಭಾಗ ತಗೊಂಡೋಗ್ಬಿಟ್ಟು 12 ಕೋಟಿ ರಸ್ತೆ 12 ಲಕ್ಷದ ರಸ್ತೆ ಮಾಡಿಸ್ಬಿಟ್ಟಿದ್ದಾರೆ. ನಮ್ಗೆ ಈಗ ರಸ್ತೆಯಲ್ಲಿ ಒಂದು 200 ಮೀಟರ್ ಕೊರತೆ ಆಗ್ತದೆ. ಆ 200 ಮೀಟರ್ ಕೊರತೆಯಲ್ಲಿ ಯಾವ್ದು ಅತ್ಯುತ್ತಮವಾದ ಸ್ಟ್ರೆಚ್ ಯಾವ್ದಿದೆ, ಇದು ಪೂರ್ಣ ಅಳಗೋಟೆಗೆ ತಲುಪುತ್ತೆ ದಿನೇಶ್ ಅವರು. ಅಲ್ಲಿ 200 ಮೀಟರ್ ಕಡಿಮೆ ಆಗ್ತದೆ ನಮ್ಮ ಈಗಿನ ಎಸ್ಟಿಮೇಟ್ ಪ್ರಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ HM ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಹಿಳೆಯು ತನ್ನ ಅನುಭವವನ್ನ ಮಾತ್ರ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡುವುದಿಲ್ಲ, ಸಂಸ್ಕೃತಿಗೆ ದಾಖಲೆಯನ್ನ, ಪ್ರಕೃತಿಗೆ ಕಾವ್ಯವನ್ನ, ಬದುಕಿಗೆ ಹೊಸ ಅರ್ಥವನ್ನ, ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ ಗಟ್ಟಿ ಸಾಹಿತ್ಯದ ಧ್ವನಿಯನ್ನು ನೀಡುತ್ತಾಳೆಂದು ಕವಯತ್ರಿ ಸಾಹಿತಿ ಲೀಲಾಕುಮಾರಿ ತೋಡಿಕಾನ ಅಭಿಪ್ರಾಯಪಟ್ಟರು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಕುಶಾಲನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಕುಶಾಲನಗರ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಆಶ್ರಯದಲ್ಲಿ ಕುಶಾಲನಗರ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿವಂಗತ ಪಾಣತ್ತಲೆ ಶ್ರೀ ಅಣ್ಣಯ್ಯ ಮತ್ತು ಶ್ರೀಮತಿ ಚಿನ್ನಮ್ಮ ಸ್ಮರಣಾರ್ಥ ಏರ್ಪಡಿಸಿದ್ದ ಕೊಡಗಿನಲ್ಲಿ ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಮಹಿಳಾ ಸಾಹಿತಿಗಳ ಕೊಡುಗೆಗಳು ಎಂಬ ದತ್ತಿ ಉಪನ್ಯಾಸ ಮಾಲಿಕೆಯಲ್ಲಿ ಮಹಿಳಾ ಸಾಹಿತಿಗಳ ಸಾಹಿತ್ಯ ರಚನೆ ಕುರಿತು ಮಾತನಾಡಿದರು. ಕೊಡಗಿನ ಮಹಿಳಾ ಸಾಹಿತಿಗಳ ಪರಿಚಯದೊಂದಿಗೆ ಕನ್ನಡ ಸಾಹಿತ್ಯಕ್ಕೆ ಅವರದೇ ಆದ ವಿಶೇಷ ಕೊಡುಗೆಗಳನ್ನು ಸ್ಮರಿಸಿಕೊಂಡು ಮಾತನಾಡಿದ ಅವರು, ಕನ್ನಡದ ಮೊದಲ ಕಥೆಗಾರ್ತಿ ಎನಿಸಿದ ಕೊಡಗಿನ ಗೌರಮ್ಮ ಅವರು ಸ್ತ್ರೀವಾದಿ ಮತ್ತು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಬೆಂಬಲಿಗರಾಗಿದ್ದರು ಎಂದು ಬಣ್ಣಿಸಿದರು.
ಅಲ್ಲದೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಕೊಡಗಿಗೆ ಭೇಟಿ ನೀಡಿದ್ದ ಮಹಾತ್ಮ ಗಾಂಧೀಜಿಯವರು ತಮ್ಮ ಮನೆಗೆ ಬರಬೇಕು ಎಂಬ ಬೇಡಿಕೆಯೊಂದಿಗೆ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೆಂಬಲಿಸಿ ಗುಂಡುಕಟ್ಟಿಯ ತಮ್ಮ ಮನೆ ಬಳಿ ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದ ಸಂದರ್ಭದಲ್ಲಿ ಗಾಂಧೀಜಿಯವರು ಸರಳ ಜೀವನ ನಡೆಸುತ್ತಿದ್ದ ಗೌರಮ್ಮ ಮನೆಗೆ ಭೇಟಿ ನೀಡಿದಾಗ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಬಳಿಯಿದ್ದ ಚಿನ್ನಾಭರಣಗಳನ್ನು ಗಾಂಧೀಜಿಯವರಿಗೆ ದಾನ ನೀಡುವ ಮೂಲಕ ಬದುಕಿನಲ್ಲಿ ಸರಳತೆ ಸಾರಿದ ಧೀಮಂತ ಮಹಿಳೆ ಕೊಡಗಿನ ಗೌರಮ್ಮ. ಸಾಹಿತ್ಯದಿಂದಾಗಿ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ ಎಂದು ಲೀಲಾಕುಮಾರಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಲಾ ಮುಖ್ಯೋಪಾಧ್ಯಾಯ ಪೇರುಮಾಳ್ ಮಾತನಾಡಿ, ಬಹುಭಾಷೆ ಮಾತನಾಡುವ ಗಡಿ ಜಿಲ್ಲೆಯಾದ ಕೊಡಗಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಭಾಷಿಗರೊಂದಿಗೆ ಬೆರೆತು ಕನ್ನಡದ ಅಸ್ಮಿತೆಯನ್ನ ಎತ್ತಿ ಹಿಡಿದಿರುವುದು ಹೆಮ್ಮೆಯ ಸಂಗತಿ ಎಂದರು. ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಮೈಸೂರು ವಿಭಾಗದ ಉಪಾಧ್ಯಕ್ಷರಾದ ಪಿ ನವೀನ್ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಟಿವಿ ಶೈಲಾ, ನಿರ್ದೇಶಕರಾದ ಎಂಎನ್ ಕಾಳಪ್ಪ, ಕೋಶಾಧಿಕಾರಿ ಕೆವಿ ಉಮೇಶ್, ದತ್ತಿದಾನಿ ಕುಟುಂಬದ ಸದಸ್ಯ ಕೆ ವೆಂಕಟೇಶ್, ದತ್ತಿದಾನಿ ಕುಟುಂಬದ ಸದಸ್ಯರಾದ ಕೆ ವೆಂಕಟೇಶ್, ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾಧೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನವಂತಾಯ ಗಾನೋತ್ಸುಕ ಮನಸೇ. ಶತಮಾನದ ಆಚೆ ಹೋದಾಗ ನಮಗೆ ಎಲ್ಲರಿಗೂ ಗೊತ್ತು ಕೊಡಗಿನ ಗೌರಮ್ಮ. ಆನಂತರ ಅವರ ಸಮಕಾಲೀನರಾಗಿ ಪದ್ಮಾವತಿ ಚಿನ್ನಪ್ಪ ರಸ್ತೋಗಿ ಅನ್ನುವಂಥವ್ರು ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಈಚಿನ ತಲೆಮಾರಿನಲ್ಲಿ ಬೈತರ್ಕ ಜಾನಕಿ, ಮಂಡ್ಯಕಂಡ ಗೀತಾ ಮಂಗಣ್ಣ, ಕಸ್ತೂರಿ ಗೋವಿಂದಮ್ಮಯ್ಯ, ಕಮಲ ಕರಿಯಪ್ಪ, ವಿಜಯ ವಿಷ್ಣು ಭಟ್, ಶಾಂತಿ ಅಪ್ಪಣ್ಣ, ನಯನಾ ಕಶ್ಯಪ್, ಸುನೀತಾ ಲೋಕೇಶ್, ಸ್ಮಿತಾ ಅಮೃತರಾಜ್, ಸಂಗೀತ ರವಿರಾಜ್, ಕೃಪಾ ದೇವರಾಜ್, ರಮ್ಯಾ ಮೂರ್ನಾಡ್, ಸಹನಾ ಕಾಂತಾಬಾಯಿ, ಕೋರನ ಸರಸ್ವತಿ, ಮಹಿಳಾ ಶರ್ಮಿಳಾ ರಮೇಶ್, ಶಾಲಾ ನಯನತಾರ, ಓಂ ಶ್ರೀ ದಯಾನಂದ, ಡಾಕ್ಟರ್ ರೇಖಾ ವಸಂತ್. ಪ್ರವಾಸಿಗರನ್ನು ಆಕರ್ಷಣೆ ಮಾಡುವಂತಹ ಇಲ್ಲಿಯ ನೆಲ, ಇಲ್ಲಿಯ ಬೆಟ್ಟಗುಡ್ಡ, ಇಲ್ಲಿಯ ಮಳೆ, ಇಲ್ಲಿಯ ಕಾಫಿ ತೋಟ. ಆದ್ರೆ ಕೊಡಗು ಅಂದ್ರೆ ಇಷ್ಟೇ ಅಲ್ಲ, ಕೇವಲ ಕಾವೇರಿ ಹರಿಯುವಂತಹ ನಾಡು ಮಾತ್ರ ಅಲ್ಲದೆ ತನ್ನೊಳಗೆ ಸಾಹಿತ್ಯದ ಸೊಗಡನ್ನ ತನ್ನೊಳಗಡೆ ಬೆಳೆಸಿಕೊಂಡಿರುವಂತಹ ಒಂದು ಸೃಜನಶೀಲವಾದಂತಹ ನೆಲ ಅಂದ್ರೆ ಅದು ಕೊಡಗು. ಇದು ನಮ್ಮೆಲ್ಲರ ಹೆಮ್ಮೆ. ಕೊಡಗಿನ ಪರಿಸರದಲ್ಲಿ ಯಾವ ರೀತಿ ಒಂದು ವೈವಿಧ್ಯತೆ ಇದೆಯೋ, ಕೊಡಗಿನ ಮಹಿಳಾ ಲೇಖಕಿಯರಲ್ಲೂ ಕೂಡ ಅದೇ ರೀತಿಯ ವೈವಿಧ್ಯತೆಯನ್ನ ಕಾಣ್ತೇವೆ ಅವರ ಬರಹದಲ್ಲಿ. ಹಾಗೆ ಇಲ್ಲಿಯ ಜನಜೀವನ, ಇಲ್ಲಿಯ ಸಂಸ್ಕೃತಿ, ಇದೆಲ್ಲದರಲ್ಲೂ ಕೂಡ ನಾವು ಕೊಡಗಿನ ಪರಿಸರದಲ್ಲಿರುವಂತಹ ವೈವಿಧ್ಯತೆಯನ್ನೇ ನಮ್ಮ ಬದುಕಲ್ಲೂ ಕೂಡ ನಾವು ಕಾಣ್ತಾ ಇರುವಂಥದ್ದು. ಆದ್ರೂ ಮಹಿಳಾ ಸಾಹಿತ್ಯವನ್ನ ನಾವು ನೋಡಿದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನ ಅನುಭವಗಳನ್ನ, ಸಂವೇದನೆಗಳನ್ನ, ಸೃಜನಶೀಲತೆಯನ್ನ ಸಾಹಿತ್ಯದ ಮೂಲಕ ಅದನ್ನ ದಾಖಲಿಸಿ ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ನೀಡುವ ಮೂಲಕ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸ್ತಾ ಬಂದಿದ್ದಾರೆ. ಆದ್ರಿಂದ ಒಂದು ಕಡೆ ಮಹಿಳಾ ಸಾಹಿತ್ಯವನ್ನ ನಾವು ನೋಡಿದಾಗ ಸ್ತ್ರೀ ಬದುಕಿನ ನೋವು, ಸಂಘರ್ಷ, ಆತ್ಮಗೌರವ ಒಂದು ಕಡೆ ಕಂಡ್ರೆ, ಇನ್ನು ಕೊಡಗಿನ ಸಂಸ್ಕೃತಿ ಇರ್ಬೋದು, ಇಲ್ಲಿಯ ಭಾಷೆ ಇರ್ಬೋದು, ಇಲ್ಲಿಯ ಜನಾಂಗ ಸಮುದಾಯ, ಈ ರೀತಿಯ ದಾಖಲೀಕರಣಗಳು ಕೂಡ ಕನ್ನಡ ಸಾಹಿತ್ಯದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಇವತ್ತು ಏನು ಈ ಒಂದು ವಿಷಯ ಇದೆ, ಇದು ಕೇವಲ ನನ್ನ ಪಾಲಿಗೆ ಒಂದು ಸಾಹಿತ್ಯದ ವಿಷಯವಾಗಿ ಕಾಣದೆ, ಇದು ನನ್ನ ನೆಲದ ವಿಷಯ, ಇದು ನನ್ನ ಊರಿನ ವಿಷಯ, ಇದು ನನ್ನ ಸುತ್ತಮುತ್ತಲಿನವರ ಸಾಧಕಿಯರ ಒಂದು ವಿಷಯವಾಗಿ, ಹಾಗೆ ಈ ಮಹಿಳಾ ಲೇಖಕಿಯರು ಯಾರ್ಯಾರಿದ್ದಾರೆ ಕೊಡಗಿನಲ್ಲಿ, ಇದರಲ್ಲಿ ಒಂದಷ್ಟು ಜನರ ಪರಿಚಯ ನನಗಿದೆ. ಕೆಲವು ಜನರು ನನ್ನ ಆತ್ಮೀಯರಾಗಿದ್ದಾರೆ. ಇನ್ನು ಕೆಲವರ ಸಾಹಿತ್ಯ ಪರಿಣಾಮವನ್ನು ನಾನು ತೀರಾ ಹತ್ತಿರದಿಂದ ಕಂಡವಳಾಗಿರೋದ್ರಿಂದ ಈ ಒಂದು ವಿಷಯದ ಬಗ್ಗೆ ಮಾತನಾಡುವಂಥದ್ದು ನನ್ನ ಜವಾಬ್ದಾರಿ, ನನ್ನ ಹೆಮ್ಮೆ, ಹಾಗೆ ನನ್ನ ಒಂದು ಆತ್ಮೀಯ ಅನುಭವವೂ ಕೂಡ ಹೌದು ಅಂತ ಹೇಳಲಿಕ್ಕೆ ನಾನು. ಜಿಲ್ಲೆಯಲ್ಲಿ ಮಾತ್ರ ಎಲ್ಲಾ ಭಾಷೆ ಮಾತಾಡುವವರಿದೆ. ಬಹುಪಾಲು ಈಗ ಕೊಡಗು ಜಿಲ್ಲೆಯ ಮೂಲ ಭಾಷೆ ಕೊಡವ ಭಾಷೆ, ಅಲ್ಲಿಯ ಲೋಕಲ್ ಭಾಷೆಗಳು ಎರವ ಭಾಷೆ, ಜೇನುಗುರಿ,
ಆ ಥರದ ಭಾಷೆಗಳಿದೆ. ಪಕ್ಕದಲ್ಲಿ ಕೇರಳ ಇರೋದ್ರಿಂದ ಕೇರಳ ಭಾಷೆ ಮಾತಾಡುವವರು ಇದ್ದಾರೆ. ಹಿಂದಿನ ಕಾಲದಲ್ಲಿ ಕಾಫಿ ತೋಟ, ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್ಗಳಿಗೆ ಕೆಲಸಕ್ಕೆ ಬಂದು ತಮಿಳು ಭಾಷೆ ಮಾತಾಡುವವರು ಕೂಡ ಇದ್ದಾರೆ. ಪಕ್ಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಅಲ್ಲಿ ತುಳು ಭಾಷೆ ಮಾತಾಡುವವರು ಕೂಡ ಇದ್ದಾರೆ. ಅದರ ಜೊತೆಗೆ ಕನ್ನಡ ಭಾಷೆ ಮಾತಾಡುವವರು ಸ್ವಲ್ಪ ಸಂಖ್ಯೆಯಲ್ಲಿ ಇದ್ದಾರೆ. ಮೊದಲೇ ನಮ್ಮ ಕೊಡಗು ಜಿಲ್ಲೆಯ ಜನಸಂಖ್ಯೆ ತುಂಬಾ ಕಡಿಮೆ, ಅದರಲ್ಲೂ ಎಲ್ಲಾ ಭಾಷೆ ಮಾತಾಡುವವರು ಮಿಕ್ಸ್ ಇರೋದ್ರಿಂದ ಈ ತರದ ಕಾರ್ಯಕ್ರಮ, ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ನಮ್ಮ ಕೊಡಗು ಜಿಲ್ಲೆಗೆ ತುಂಬಾ ಅವಶ್ಯಕ. ಯಾಕಂದ್ರೆ ನಮ್ಮ ಶಾಲೆನೇ ತಗೊಂಡ್ರೆ ಅದರಲ್ಲಿ ಒಂದು ಅರ್ಧಕ್ಕಿಂತ ಹೆಚ್ಚು ಭಾಗ ಮಕ್ಕಳು ಬೇರೆ ಭಾಷೆ ಮಾತಾಡುವವರು, ಮಲಯಾಳಂ ಮಾತಾಡುವವರು, ತಮಿಳು ಭಾಷೆ ಮಾತಾಡುವವರು ಇರುತ್ತೆ. ಕನ್ನಡ ಭಾಷೆ ಮೂಲ ನಮ್ಮ ಮನೆಯಲ್ಲಿ ಮಾತಾಡುವ ಭಾಷೆ ಕನ್ನಡ ಇರೋದು ತುಂಬಾ ಕಡಿಮೆ ಸಂಖ್ಯೆಯ ಮಕ್ಕಳಲ್ಲಿ ಇರೋದು. ಆದ್ರಿಂದ ಈ ತರದ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಾಕೊಡ್ತೀವಿ ಅಂತ ಹೇಳಿದ್ದು ನಮಗೆ, ನಮ್ಮ ಶಾಲೆಗೆ ತುಂಬಾ ಖುಷಿ ಆಯ್ತು. ಆದ್ರಿಂದ ಮಕ್ಕಳು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನನ್ನದು ಅಷ್ಟೇ, ನಮ್ಮ ತಮಿಳುನಾಡು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು, ಅದು ಈಗ ಅನೂರು ತಾಲೂಕು, ಅದು ನಾವು ಓದುವಾಗ ಕೊಳ್ಳೇಗಾಲ ತಾಲೂಕು ಆಗಿದೆ. ಅದು ಅಷ್ಟೇ, ತಮಿಳುನಾಡು ತುಂಬಾ ಗಡಿಭಾಗ, ತಮಿಳು ಭಾಷೆ ಮಾತಾಡುವವರ ಸಂಖ್ಯೆ ತುಂಬಾ ಜಾಸ್ತಿ. ಇಲ್ಲಿ ನಾನು ಫಸ್ಟ್ ಕೆಲಸಕ್ಕೆ ಬಂದಿದ್ದು ಕುಟ್ಟದಲ್ಲಿ, ಅದು ಅಷ್ಟೇ ಗಡಿಭಾಗ, ಕೇರಳದ್ದು ಗಡಿಭಾಗ. ಅಲ್ಲಿಯೂ ಕನ್ನಡ ಭಾಷೆ ಮಾತಾಡುವವರ ಸಂಖ್ಯೆ ಕಡಿಮೆ, ಮಲಯಾಳಂ ಭಾಷೆ ಮಾತಾಡುವವರ ಸಂಖ್ಯೆ ಜಾಸ್ತಿ. ನಾನು ಅನ್ಕೊಂಡೆ ಒಂದ್ಸರಿ 2018ರಲ್ಲಿ ಏನು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅಲ್ಲಿ ಒಂದು ಕಾರ್ಯಕ್ರಮ ಹಾಕೊಂಡಿದ್ರು ಕೊಡವ ಸಮಾಜದಲ್ಲಿ. ಕೇಶವ ಕಾಮತ್ ಸರ್ ಅಲ್ಲಿಗೆ ಬಂದಿದ್ರು, ಅವಾಗ ಒಂದ್ಸರಿ ಮಾತಾಡ್ಸಿದ್ದೆ. ಆ ತರದ ಗಡಿ ಭಾಗಗಳಲ್ಲಿ ಹಾಕೊಂಡ್ರೆ, ಈ ತರದ ಪ್ರೋಗ್ರಾಮ್ ಅನ್ನು ಹಾಕೊಂಡ್ರೆ ಜನರಿಗೆ ತುಂಬಾ ಉಪಯೋಗ ಆಗುತ್ತೆ. ಕನ್ನಡದ ಬಗ್ಗೆ, ಕನ್ನಡದ ಮೊದಲ ಕವಿಯತ್ರಿ ಅಂತ ಹೇಳಿದ್ದಲ್ಲ, ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಬಂದು 20 ವರ್ಷ ಆಯ್ತು. ಕನ್ನಡದ ಮೊದಲ ಕೊಡಗು ಜಿಲ್ಲೆಯಲ್ಲೇ ಕನ್ನಡದ ಕವಿಯತ್ರಿ ನನಗೆ ಗೊತ್ತಿರಲಿಲ್ಲ. ಆ ಸರ್ ಪ್ರೇಮ್ ಕುಮಾರ್ ಸರ್ ಹೇಳಿದ ಮೇಲೆ ನನಗೆ ಗೊತ್ತಾಗಿಲ್ಲ. ಆ ತರದ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ, ಮಕ್ಕಳಿಗೆ ಗೊತ್ತಾಗುತ್ತೆ, ಕನ್ನಡದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅದರಿಂದ ಈ ತರದ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಾಕೊಂಡಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಜಿಲ್ಲೆಗೆ ಕಳೆದ ವರ್ಷ ನಡೆದಂತ SSLC ಪರೀಕ್ಷೆಯಲ್ಲಿ 2025-26ರಲ್ಲಿ ಶೇಕಡ 98.77% ತಗೊಂಡು ಜಿಲ್ಲೆಗೆ ಹೆಸರು ತಂದಿದ್ದಾನೆ. ಹಾಗೂ ಕನ್ನಡ ಮಾಧ್ಯಮ ಶಾಲೆಗಳ ಹೆಸರು ತಂದಿದ್ದಾನೆ. ನೀವು ಚೆನ್ನಾಗಿ ಓದ್ಕೊಂಡು ಉತ್ತಮ ಭವಿಷ್ಯ ರೂಪಿಸ್ಕೋಬೇಕು. ಕಠಿಣ ಪರಿಶ್ರಮದಿಂದ ಓದಿದ್ರೆ ಖಂಡಿತ ನೀವು ಉತ್ತಮ ಕಲಿಕೆಯಿಂದ ಉತ್ತಮ ಭವಿಷ್ಯ ರೂಪಿಸ್ಕೋಬಹುದು. ಆದ್ದರಿಂದ ನೀವು ನಮ್ಮ ಸಾಹಿತಿಗಳ ಅವರ ಏನು ಸಾಹಿತ್ಯನ ಓದೋದ್ರ ಜೊತೆಗೆ, ಅಭಿರುಚಿ ಜೊತೆಗೆ ನಮ್ಮ ವಿಜ್ಞಾನಿಗಳಿರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು ಅಂತೆಲ್ಲ ಓದ್ಕೋಬೇಕು. ಹಾಗೂ ನೀವು ಮೂಢನಂಬಿಕೆಗಳನ್ನು ಬಿಟ್ಟು ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಳ್ಬೇಕು ಅಂತ ನಾನು ಕೋರ್ತೇನೆ. ಮುಂಚೆ ನಮ್ಮದಲ್ಲಿ ವಿಜ್ಞಾನ ಪರಿಷತ್ ಹಲವಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ, ಈಗ ಕಡಿಮೆ ಆಗಿದೆ. ಈಗ ಅದರಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಪರಿಸರ ಸ್ನೇಹಿ ಗಣೇಶೋತ್ಸವ, ದೀಪಾವಳಿ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಕೂಡ ಹಲವಷ್ಟು ಬಾರಿ ಮಾಡಿದ್ವಿ. ಮುಖ್ಯ ಶಿಕ್ಷಕರನ್ನು ನಾನು ಮನವಿ ಮಾಡಿಕೊಂಡಿದ್ದೇನೆ. ಮಕ್ಕಳು ಮಣ್ಣಿನ ಗಣಪತಿಯನ್ನು ಮಾಡೋದ್ರ ಮೂಲಕ, ನೈಸರ್ಗಿಕ ವಿಚಾರ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ನಾವು ಇಲ್ಲಿ ಮಾಡೋಣ. ಆ ಮೂಲಕ ಮಕ್ಕಳು ತಮ್ಮ ಪರಿಸರ ಚಟುವಟಿಕೆಗಳಿಗೆ ಅನುಕೂಲ ಆಗ್ತದೆ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದಕ್ಕೆ ಕುಟುಂಬಸ್ಥರಾದಂತಹ ಮೇಡಮ್ ಸುಶೀಲ ಮೇಡಮ್ ಬಂದಿದ್ದಾರೆ. ಹಾಗೆ ನಮ್ಮ ಲೀಲಾಕುಮಾರಿ ತೊಡಿಕನ್ ಅವರು ನಿಮಗೆ ಉತ್ತಮ ವಿಷಯಗಳನ್ನ ಹೇಳ್ತಾರೆ. ಎಂದರು ಕೊಡಗಿನ ಸಾಹಿತ್ಯ ರಚನೆ ಮತ್ತು ಸಾಹಿತ್ಯ ಬೆಳವಣಿಗೆಗೆ ಮಹಿಳಾ ಸಾಹಿತಿಗಳ ಕೊಡುಗೆ ಏನು, ಏನೇನು ಮಾಡಿದರೆ, ಕೊಡಗಿನ ಗೌರಮ್ಮ ಮೊದಲ ಕನ್ನಡ ಕಥೆಗಾರ್ತಿ, ಇಲ್ಲಿ ಗರಗದ್ದೂರು ಗುಡ್ಡುಗುಟ್ಟಿ ಮಂಜನಾಯಕಿ ಅವರ ಮನೆಯಲ್ಲಿ ಇದ್ದಂಥವರು. ಅವರು ಗಾಂಧೀಜಿ ಬಂದಾಗ ಅವರು ತಮ್ಮ ಆಭರಣಗಳನ್ನೇ ಕೊಟ್ಟು, ಗಾಂಧೀಜಿ ಬರಬೇಕು, ಕೊಡಗಿಗೆ ಬಂದಾಗ ಅವ್ರ ಮನೆಗೆ ಭೇಟಿ ಕೊಡಬೇಕು ಅಂತ ಇದ್ರು. ಹಾಗೆ ಬಂದಾಗ ಅವರ ಆಭರಣ ಕೊಟ್ಟು ದೇಶದ ಒಂದು ಸ್ವಾತಂತ್ರ್ಯೋತ್ಸವ ಚಾಲನೆ ಕೊಟ್ಟಂಥವ್ರು ಕೊಡಗಿನ ಗೌರಮ್ಮ. ಅವರು ಹೆಚ್ಚು ಕಾಲ ಬದುಕಲಿಲ್ಲ, ಆದರೆ ಉತ್ತಮ ಕಥೆಗಳನ್ನು ಬರೆದಿದ್ದಾರೆ. ಅಂಥವು ಓದಿ ನಿಮ್ಮ ಗ್ರಂಥಾಲಯದಲ್ಲಿ ಒಳ್ಳೊಳ್ಳೆ ಪುಸ್ತಕಗಳಿವೆ, ಅಂಥದನ್ನ ಬಳಸ್ಕೊಂಡು ನೀವು ಉತ್ತಮ ಕಲಿಕೆ ಪಡೆಯುವ ಮೂಲಕ ಸಾಹಿತ್ಯವನ್ನು ಬೆಳೆಸ್ಕೊಳ್ಳಿ, ವಿಜ್ಞಾನವನ್ನು ಕಲಿಯಿರಿ, ಗಣಿತವನ್ನು ಕಲಿಯಿರಿ, ಸಮಾಜ ಅಭಿವೃದ್ಧಿ ಪೂರಕ ಅಂಶಗಳನ್ನು ಕಲ್ತ್ಕೊಂಡು ಉತ್ತಮ ಜೀವನ ರೂಪಿಸಿಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದ್ರೆ ಅಂತ ಕಾರ್ಯಕ್ರಮ ನಿಮ್ಮ ಶಾಲೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಸಿರತ್ ಅಭಿನಯ ನಡೆಯುತ್ತಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದರು.
ವಿರಾಜಪೇಟೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ರಾಜ್ಯಾದ್ಯಂತ ಸೀರತ್ ಅಭಿಯಾನ ನಡೆಯುತ್ತಿದೆ. ಈ ಬಾರಿ ಅಭಿಯಾನದ ಶೀರ್ಷಿಕೆ ಕ್ರಾಂತಿಯು ಜ್ಯೋತಿ ಪ್ರವಾದಿ ಮೊಹಮ್ಮದ್ ಎಂಬುದಾಗಿದೆ. ಅವರ ಕ್ರಾಂತಿಯು ಅಪ್ಪಟ ಮಾನವೀಯ ಕ್ರಾಂತಿಯಾಗಿದ್ದು ಹಾಗೂ ಮಾನವ ಜೀವನದ ಆಧ್ಯಾತ್ಮಿಕ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ಶೈಕ್ಷಣಿಕ, ಆಡಳಿತ ಹೀಗೆ ಎಲ್ಲಾ ಕ್ಷೇತ್ರಗಳನ್ನು ಬೆಳಗಿಸಿದ ಕ್ರಾಂತಿಯಾಗಿತ್ತು. ಸುಭಿಕ್ಷೆ ಮತ್ತು ನಿರ್ಭಯತ್ವದ ಸಮಾಜ ನಿರ್ಮಾಣ ಅವರ ಗುರಿಯಾಗಿತ್ತು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಂದೇಶಗಳನ್ನು ಕನ್ನಡ ಜನತೆಗೆ ಪರಿಚಯಿಸುವುದು, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು, ಪರಸ್ಪರ ಬಾಂಧವ್ಯಗಳನ್ನು ಬಲಪಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದು ಜಮಾತ್ ಇಂದಿನ ಜಿಲ್ಲಾ ಕಾರ್ಯದರ್ಶಿ ಪಿಕೆ ಅಬ್ದುಲ್ ರಹಮಾನ್ ತಿಳಿಸಿದರು. ಸಮಗ್ರ ಕ್ರಾಂತಿ ಜ್ಯೋತಿ ಬೆಳಗಿದ ಪೈಗಂಬರ್ ಮೊಹಮ್ಮದ್ ಎಂಬ 2 ಕೃತಿಗಳನ್ನು ಶ್ರೀ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಬಿಡುಗಡೆಗೊಳಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಉಪನ್ಯಾಸಕರಾದ ಅರ್ಜುನ್ ಮೌರ್ಯ ಆಗಮಿಸಿದ್ದರು. ನಂತರ ಸ್ವಾಮೀಜಿಗಳು ಮತ್ತು ಅರ್ಜುನ್ ಮೌರ್ಯ ಪುಸ್ತಕದ ಕುರಿತು ಮತ್ತು ಅದರ ಮೌಲ್ಯದ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಮಾತ್ ಇಂದಿನ ಜಿಲ್ಲಾ ಸಮಿತಿಯ ಸದಸ್ಯರಾದ ಕೆಟಿ ಬಶೀರ್, ಗೋಣಿಕೊಪ್ಪ ಜಮಾತ್ ಇಂದಿನ ಸ್ಥಾನೀಯ ಅಧ್ಯಕ್ಷರಾದ ತನ್ವರ್ ಅಹಮದ್, ಸದಸ್ಯರಾದ ಮೌಲಾನಾ ಸಾಗಿರ್ ಅಜೀರ್, ಸದಸ್ಯರಾದ ಎ ಉಮ್ಮರ್ ಹಾಜರಿದ್ದರು. ಸತ್ಯದ, ನ್ಯಾಯದ, ಕರುಣೆಯ, ಮಾನವ ಸಮಾನತೆಯ, ಮಾನವ ಘನತೆಯ, ಮಾನವ ಕುಲದ ಏಕತೆಯ ಸಂದೇಶವನ್ನು ಸಾರಿಕೊಂಡಿರುವಂತಹ ಒಂದು ಕ್ರಾಂತಿಯಾಗಿತ್ತು. 1400 ವರ್ಷಗಳ ಹಿಂದೆ ಅವರು ಜನರ ಮನಸ್ಸನ್ನ ಸಂಸ್ಕರಿಸಿ ಅವರ ನೈತಿಕ ಮತ್ತು ಚಾರಿತ್ರ್ಯವನ್ನ ಶುದ್ಧೀಕರಿಸುವ ಮೂಲಕ ವ್ಯಕ್ತಿಗಳನ್ನ, ಸಮಾಜವನ್ನ ಪರಿವರ್ತನೆ ಮಾಡಿದರು. ಅವರು ತಮ್ಮ ಜೀವನದ 23 ವರ್ಷಗಳ ಕಾಲ ಅವರು ಆ ಸಮಾಜದಲ್ಲಿ ಈ ಕೆಲಸವನ್ನ ಮಾಡಿ, ಸುಧಾರಣೆಯ ಕೆಲಸವನ್ನ ಮಾಡಿ ಒಂದು ಅತ್ಯುತ್ತಮವಾದ ಸಮಾಜವನ್ನ ಅವರು ನಿರ್ಮಿಸಿದರು 23 ವರ್ಷಗಳಲ್ಲಿ. ಅದರಲ್ಲಿ ಅವರ ಕೌಟುಂಬಿಕ, ರಾಜಕೀಯ, ಆರ್ಥಿಕ, ರಾಜಕೀಯ ಈ ರೀತಿಯ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಕೈಯಾಡಿಸಿ ಅವರು ಅತ್ಯುತ್ತಮವಾದ ಒಂದು ಸಮಾಜವನ್ನ ತಂದರು ಎಂಬುದು ಇವತ್ತು ಜಗತ್ತಿನ ಮುಂದೆ ನಿದರ್ಶನ ಇದೆ. ಪ್ರವಾದಿ ಮೊಹಮ್ಮದರು ಈ ಸಂದೇಶವನ್ನ ನಾವು ಕನ್ನಡ ಜನತೆಯ ಮುಂದೆ ಇಡ್ತಾ ಇದ್ದೇವೆ. ಜಮಾಯತ್ ಇಸ್ಲಾಮಿಯಿಂದ ಕನ್ನಡ ಜನತೆಯ ಮುಂದೆ ಇಡ್ತಾ ಇದ್ದೇವೆ. ಈಗ ನೋಡಿ, ಪ್ರವಾದಿಗಳ ಬಗ್ಗೆ ಎಷ್ಟು ಜನ ಅರಿತಿದ್ದಾರೋ ಅಷ್ಟೇ ತಪ್ಪು ಕಲ್ಪನೆಗಳು ಇದೆ. ಪ್ರವಾದಿಗಳು ಹಾಗೆ, ಪ್ರವಾದಿಗಳು ಹೀಗೆ, ಒಂದು ವಿಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಪ್ರವಾದಿಗಳು ಕೇವಲ ಮುಸ್ಲಿಮರ ಪ್ರವಾದಿ ಅಲ್ಲ. ಪ್ರವಾದಿಗಳು ಕೇವಲ ಮುಸ್ಲಿಮರ ಪ್ರವಾದಿ ಅಲ್ಲ, ಬದಲಾಗಿ ಅವರು ಇಡೀ ಮನುಷ್ಯ ಸಮೂಹಕ್ಕೆ, ಮನುಕುಲಕ್ಕೆ ಮಾರ್ಗದರ್ಶಕರಾಗಿ ದೇವನಿಂದ ಅವತೀರ್ಣವಾದಂತಹ ಪ್ರವಾದಿಗಳಾಗಿದ್ದರು. ಈ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಜನ್ಮದಿನೋತ್ಸವದ ಅಂಗವಾಗಿ ಇಡೀ ನಾಡಿನಾದ್ಯಂತ ಸೀರತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದು ಜನಗಳ ನೆನಪಿನಲ್ಲಿ ಬಹಳ ಕಾಲ ಉಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಸಾಹಿತ್ಯಗಳ ಮೂಲಕ ಮೊಹಮ್ಮದ್ ಪೈಗಂಬರ್ರವರ ಚಿಂತನೆಗಳನ್ನು ಜನಮಾನಸಕ್ಕೆ ಮುಟ್ಟಿಸುವಂತಹ ಕಾರ್ಯಕ್ರಮವನ್ನು ಜೊತೆಯಲ್ಲಿ ಇಟ್ಕೊಂಡು ಈ ದಿವಸ ಮಾನವ ಮನಸ್ಸಿನ ಕೃಷಿಕ, ಮನದೊಡೆಯ ಮೊಹಮ್ಮದ್ ಪೈಗಂಬರ್ರವರು ಮತ್ತು ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದಂತಹ ಪೂಜ್ಯ ಮೊಹಮ್ಮದ್ ಪೈಗಂಬರ್ರವರು ಅನ್ನುವಂಥ 2 ಪುಸ್ತಕಗಳನ್ನು ಮರು ಬಿಡುಗಡೆಗೊಳಿಸ್ತಾ ಇರತಕ್ಕಂಥ ಈ ಶುಭಾವಸರದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಆತ್ಮೀಯರು ಮತ್ತು ಸದಾಕಾಲವು ಜಮಾತ ಇಸ್ಲಾಮಿ ಹಿಂದನ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಕ್ಕಂಥ ಅಬ್ದುಲ್ ರೆಹಮಾನ್ರವರೇ, ಅಂತಹ ಯೋಗೇಶ್ ಮಾಸ್ಟರ್ ಅವರ ಮನದೊಡೆಯ ಮೊಹಮ್ಮದ್ ಸಾ, ಮತ್ತು ಮತ್ತೊಂದು ಎಸ್ ಪುತ್ತಿಗೆಯವರು, ಪ್ರಸಿದ್ಧ ಬರಹಗಾರರು, ಅವರ ಸಮಗ್ರ ಕ್ರಾಂತಿಯ ಜ್ಯೋತಿ ಬೆಳಗಿದ ಮೊಹಮ್ಮದ್ ಪೈಗಂಬರ್ ಅವರ ಒಂದು 2 ಪುಸ್ತಕಗಳು ಇವತ್ತು ಮರು ಬಿಡುಗಡೆಯಾಗಿದೆ. ಸೊ ಮೊಟ್ಟ ಮೊದಲಿಗೆ ನಾನು ಶಾಂತಿ ಪ್ರಕಾಶನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸೊ ಯಾವುದೇ ವ್ಯಕ್ತಿಯನ್ನು ನಾವು ವ್ಯಕ್ತಿತ್ವ ಮತ್ತು ವೈಭವೀಕರಣ ಮಾಡದೆ ಅವರ ಒಳಗಿರ್ತಕ್ಕಂಥ ಅಂತರಂಗವನ್ನು ದೈವೀಕರಣ ಮಾಡೋ ಬಗೆ ಇದೆಯಲ್ಲ, ಸೊ ಅದು ಪುಸ್ತಕಗಳ ಓದೋದ್ರ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಸೊ ಒಳ್ಳೆಯ ವಿಚಾರಗಳಿರ್ಬೋದು, ಮತ್ತು ನಮ್ಮ ಜೀವನದ ಕ್ರಮದಲ್ಲಿ ಒಳ್ಳೆಯ ವಿಚಾರಗಳನ್ನ ಅಳವಡಿಸ್ಕೊಳ್ತಕ್ಕಂಥ ಯಾವುದೇ ತಾತ್ವಿಕ ವಿಚಾರಧಾರೆಗಳಿರ್ಬೋದು, ಮೌಲ್ಯಗಳಿರ್ಬೋದು, ಎಲ್ಲಿಂದ ಬಂದರೂ ಕೂಡ ನಾವು ಸ್ವೀಕಾರ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯ ಪರಿಸ್ಥಿತಿ ನಮ್ಮ ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ. ಸೊ ಈ ಸಂದರ್ಭದಲ್ಲಿ ನಮ್ಮ ಜಮಾತೆ
ತಂಡ ಕಮಿಟಿಯವರು ಏನಿದ್ದವರು ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹೀಗಾಗಿ ಇದು ಮೊದಲಿಗೆ ಬಿಡುಗಡೆ ಆದಾಗ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಇದ್ದೆ. ಇದರ ಬಗ್ಗೆ ನನಗೆ ಮಾತನಾಡೋಕ್ಕೆ ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದರು. ಪುಸ್ತಕ ತುಂಬ ಚೆನ್ನಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಆಧ್ಯಾತ್ಮಿಕತೆ ಒಂದು ಕಡೆಯಿಂದ ನೋಡಿದ್ರು ಕೂಡ ನೀವು ಮೊಹಮ್ಮದ್ ಪೈಗಂಬರ್ ಅಂದ ತಕ್ಷಣ ಅವರ ವ್ಯಕ್ತಿತ್ವ ಮತ್ತು ಸಾಮಾಜಿಕ ಸುಧಾರಣೆಗಳು ಮತ್ತು ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಮತ್ತು ವೈಯಕ್ತಿಕ ಶುಚಿತ್ವ ಅಂತ ಹೇಳ್ತೀವಲ್ಲ, ಆ ವೈಯಕ್ತಿಕ ಶುಚಿತ್ವಕ್ಕೆ ಕೊಟ್ಟಂಥ ಕೊಡುಗೆಗಳು ಎಲ್ಲವನ್ನು ನಾವು ಓದ್ಬೋದು. ಇಂಥ ಒಳ್ಳೆಯ ವಿಚಾರಗಳನ್ನು ಕೊಟ್ಟಂತಹ ಶಾಂತಿ ಪ್ರಕಾಶ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನ್ಯೂಸ್ ಸಂಗಮಕ್ಕಾಗಿ ರವಿಕುಮಾರ್, ವಿರಾಜಪೇಟೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ನಿವೇಶನಕ್ಕಾಗಿ ಕಣ್ಣೀರಿಡುತ್ತಿರುವ ಮಂಗಳಮುಖಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮದಬಾವಿ ಗ್ರಾಮದಲ್ಲಿ ಕಳೆದ 9 ವರ್ಷಗಳಿಂದ ಕಾಯಮಾಗಿ ವಾಸವಾಗಿರುವ ಮಂಗಳಮುಖಿ ರಮಜಾನ್ ದಾದುಮುಲ್ಲಾ ಎಂಬುವರು ತಮಗೆ ವಾಸಿಸಲು ಕುಲ್ಲ ಜಾಗ ಹಾಗೂ ವಸತಿ ಮಂಜೂರು ಮಾಡುವಂತೆ ಕೋರಿ ಕಳೆದ ಹಲವು ವರ್ಷಗಳಿಂದ ಸರ್ಕಾರಿ ಕಚೇರಿಗಳ ಅಲೆಯುತ್ತಿದ್ದರು. ಇಲ್ಲಿಯವರೆಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಎಂದು ತೀವ್ರ ಅಳಲು ತೋಡಿಕೊಂಡಿದ್ದಾರೆ. ಅಧಿಕೃತ ಆದೇಶ ಪತ್ರ ಅಥವಾ ಹಕ್ಕುಪತ್ರವನ್ನು ನೀಡಿಲ್ಲ ಎಂದು ರಮಜಾನ್ ಮುಲ್ಲಾ ಆರೋಪಿಸಿದ್ದಾರೆ. ತಮ್ಮ ವಾಸದ ಜಾಗ ಹಾಗೂ ಮನೆಗಾಗಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕು ಪಂಚಾಯಿತಿ, ತಹಶೀಲ್ದಾರ್ ಕಚೇರಿ, ಚಿಕ್ಕೋಡಿ ಉಪ ವಿಭಾಗಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಹಲವು ಬಾರಿ ಮನವಿಗಳನ್ನು ಸಲ್ಲಿಸಲಾಗಿದೆ ಎಂದರು. ಹೇಳೋರಿಲ್ಲ ಕೇಳೋರಿಲ್ಲ ಎಂಬ ಅತಂತ್ರ ಹಾಗೂ ಶೋಚನೀಯ ಸ್ಥಿತಿ ಬದುಕು ಸಾಗುವಂತಾಗಿದೆ ಎಂದು ಅವರು ಕಣ್ಣೀರಿಟ್ಟಿದ್ದಾರೆ. ತಳಮಟ್ಟದಲ್ಲಿ ಮಾತ್ರ ಅಧಿಕಾರಿಗಳ ಉದಾಸೀನತೆಯಿಂದಾಗಿ ಬಡವರಿಗೆ ನ್ಯಾಯ ಸಿಗುತ್ತಿಲ್ಲ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದೆ. ಇನ್ನಾದರೂ ಬೆಳಗಾವಿ ಜಿಲ್ಲಾಧಿಕಾರಿಗಳು, ಅಥಣಿ ತಾಲೂಕು ಆಡಳಿತಾಧಿಕಾರಿಗಳು, ರಾಜ್ಯ ಸರ್ಕಾರ ಹಾಗೂ ಸಂಬಂಧಪಟ್ಟ ಸಚಿವರು ಈ ಕೂಡಲೇ ಮಧ್ಯಪ್ರವೇಶಿಸಿ ಮದಬಾವಿ ಗ್ರಾಮದ ಮಂಗಳಮುಖಿ ರಮಜಾನ್ ದಾದುಮುಲ್ಲಾ ಅವರಿಗೆ ವಾಸಿಸಲು ಸೂಕ್ತವಾದ ಕುಲ್ಲ ಜಾಗವನ್ನು ಗುರುತಿಸಿ ಸರ್ಕಾರದ ವಸತಿ ಯೋಜನೆಯಡಿ ಮನೆ ಮಂಜೂರು ಮಾಡಿ ತ್ವರಿತವಾಗಿ ಆದೇಶ ಪತ್ರ ನೀಡಬೇಕು. ತಪ್ಪಿದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಸಂತ್ರಸ್ತೆ ಎಚ್ಚರಿಕೆ ನೀಡಿದ್ದಾರೆ. ಇದು ನನಗೆ ವಾಸಿಸಲು ಕುಲ್ಲ ಜಾಗವನ್ನು ಮತ್ತು ಮನೆಯನ್ನು ಮಂಜೂರು ಮಾಡುತ್ತಾರಾ ಅಥವಾ ಯಥಾಸ್ಥಿತಿ ಮುಂದುವರಿಸುತ್ತಾರಾ? ಹೇಳ್ಬೇಕಂದ್ರೆ ಈ ಊರಾಗ ನಾವು ಬಂದ 10-11 ವರ್ಷ ಸಮೀಪ ಐತ್ರಿ. ಈಗ ನಮಗ ಇರಾಕ್ನು ಜಾಗ ಇಲ್ರಿ. ಇರಾಕ್ನು ಜಾಗ ಇಲ್ಲ. ಓಕೆ. ಮತ್ ಮನಿನೂ ಇಲ್ರಿ. ಮನಿನೂ ಇಲ್ಲ ರೀ. ಅದಕ್ಕ ನಾವ್ ಏನ್ ಮಾಡಿದೀವ್ರಿ, ಹಿರಿಯರಿಗೆ ಅದು ಭೇಟಿ ಆದಿವ್ರಿ. ಹಿರಿಯರಿಗೆ ಅದು ಭೇಟಿ ಆದ ನಂತರ ಅವ್ರ ಏನಂದ್ರಿ, ನೀವು ಪಂಚಾಯತ್ ಒಂದ್ ಅರ್ಜಿ ಕೊಡ್ರಿ, ಟರಾವನ್ಯಾಗ ಪಾಸ್ ಮಾಡ್ತೀವಿ ಅಂತ ಹೇಳಿ ಅಂದ್ರ. ಅದ ರೀತಿಯಾಗಿ ನಾವು ಪಂಚಾಯತ್ಯಾಗ ಅರ್ಜಿನೂ ಕೊಟ್ಟಿವ್ರಿ. ಆಮೇಲೆ ಪಂಚಾಯತ್ಯಾಗ ಮೀಟಿಂಗ್ನ್ಯಾಗನು ಟರಾವನು ಪಾಸ್ ಮಾಡಿದ್ವಿ. ಅದ ರೀತಿನೂ ನಾವು ತಾಲೂಕಾ ಪಂಚಾಯತಿ, ಆಮೇಲೆ AC ಅವ್ರಿಗೆ, ಆಮೇಲೆ ಚಿಕ್ಕೋಡಿ, ಆಮೇಲೆ ನ್ಯೂಸ್ ಸಂಗಮಕ್ಕಾಗಿ ಮಹೇಶ್ ಶರ್ಮಾ, ಬೆಳಗಾವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನೂತನವಾಗಿ ನಿರ್ಮಿಸಿರುವ 20 ಲಕ್ಷ ವೆಚ್ಚದ ಪ್ರೇಕ್ಷಕರ ಗ್ಯಾಲರಿಯನ್ನ ಶಾಸಕರಾದ ಡಾಕ್ಟರ್ ಮಂತರಗೌಡರು ಉದ್ಘಾಟಿಸಿದರು. ಕುಶಾಲನಗರ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಹೆಬ್ಬಾಲೆ ಹಾಗೂ ಹಳೆಕೋಟೆ ಹೋಗುವ ರಸ್ತೆಗೆ 3 ಕೋಟಿ ರು ವೆಚ್ಚದ ಕಾಮಗಾರಿಗೆ ಶಾಸಕ ಮಂತಗೌಡರು ಚಾಲನೆ ನೀಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಲಕ್ಷ್ಮೀ ಸಂತೋಷ್ ಗೊಬ್ಬಳಿ.